ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಕನ್ನಡವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡವೇದ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶ ಏನಿದೆಯಲ್ಲ, ಸೊ ನಾಳೆ ಏಪ್ರಿಲ್ 9ನೇ ತಾರೀಕಿನಂದು ಪ್ರಕಟ ಆಗಬಹುದು ಎಂಬ ಮಾಹಿತಿಗಳು ಸದ್ಯಕ್ಕೆ ಸಾಕಷ್ಟು ವೈರಲ್ ಆಗಿದೆ ಅಂತ ಹೇಳ್ಬೋದಾಗಿರೋದು. ಒಂದು ಸುದ್ದಿ ಮಾಧ್ಯಮಗಳಾಗಿರ್ಬೋದು, ಟಿವಿ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ಗಳಾಗಿರ್ಬೋದು, ಕೆಲವೊಂದು ಕಡೆ ಸಾಕಷ್ಟು ಸುದ್ದಿ ಆಗಿಬಿಟ್ಟಿದೆ. ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರ್ತಿದೆ ಅಂದ್ಬಿಟ್ಟು ಮತ್ತೆ ಕೆಲವೊಂದು ಟೈಮಿಂಗ್ಸ್ ಕೂಡ ವೈರಲ್ ಆಗ್ತಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೇ ಒಂದು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಆದರೂ ಸಾಕಷ್ಟು ಅಭ್ಯರ್ಥಿಗಳ ವಿಡಿಯೋ ತಲುಪಿಲ್ಲ ಅಂತ ಅನ್ಕೊಂತೀವಿ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ವಿಡಿಯೋ ನೋಡಿದ್ರೆ ಕೂಡ ಒಂದು ಹೊಸ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಅವರು ಕೂಡ ಒಂದು ಹೊಸ ಪ್ರಶ್ನೆಗಳನ್ನು ಇಟ್ಕೊಂಡಿರುವಂಥದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಬರುವಂಥದ್ದು ಏನಿರುತ್ತಲ್ಲ ನಾಳೆ, ಅದು ಡೌಟ್ ಅಂತಕ್ಕಂಥ ಮಾಹಿತಿ, ಅಥವಾ ಏಪ್ರಿಲ್ 9 ಅಂತಲೇ ಯಾಕೆ ಸುದ್ದಿ ಆಗಿತ್ತು, ನಂತರದಲ್ಲಿ ಡೌಟ್ ಅಂತಕ್ಕಂಥದ್ದೇನು ಇಲಾಖೆ ಕಡೆಯಿಂದ ಈಗ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಏನಾಗಿದೆ ಆಗಿರೋ ಒಂದು ಬ್ರೇಕಿಂಗ್ ನ್ಯೂಸ್ ರೀತಿಯಲ್ಲಿ ಆಗಿರುವಂಥದ್ದು. ನಂತರದಲ್ಲಿ ಇಲಾಖೆ ಒಂದು ಗೊಂದಲದಲ್ಲಿ ಇದೇ ರೀತಿ ಕಾಣ್ತಿರುವಂಥದ್ದಾಗಿರುತ್ತೆ. ಮತ್ತೆ ರಿಸಲ್ಟ್ ಯಾವಾಗ ಸರ್ ಅಂತ ಒಂದು ಪ್ರಶ್ನೆ ಇದೆ. ಎಲ್ಲದಕ್ಕೆ ಸಂಬಂಧಪಟ್ಟಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂತೀರಾ. ನಿಖರವಾಗಿ, ಸ್ಪಷ್ಟವಾಗಿ, ಅರ್ಥಪೂರ್ಣವಾಗಿ ಇರುವಂಥ ವಿಷಯ ಇರೋ ರೀತಿಯಲ್ಲಿ ತಿಳ್ಕೊಬೇಕು ಅಂದರೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಮತ್ತೆ ವಿಡಿಯೋ ನೋಡಿದ ನಂತರ ನಿಮ್ಮೆಲ್ಲ ಸ್ನೇಹಿತರಿಗೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗಲಿ. ಕೆಲವರು ಏನು ಮಾಡ್ತಾರೆ ಅಂದರೆ ನಾವು ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಸಾಕು ಅಂತ ಅನ್ಕೊಂಡಿರ್ತಾರೆ. ಆ ಥರ ಅನ್ಕೊಳ್ಳೋದು ಬೇಡ. ನಮ್ಮ ವೀಕ್ಷಕರ ಆ ಥರ ಅನ್ಕೊಳ್ಳಲ್ಲ ಅನ್ಕೊಂತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಮತ್ತೆ ವಿಡಿಯೋ ನಿಮಗೆ ಇಷ್ಟ ಆಗ್ತಿರೋ ಲೈಕ್ ಮುಖಾಂತರ ಸೂಚನೆ ಕೂಡ ಕೊಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಸೊ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಏನಂದರೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಏನಾಗಿತ್ತಲ್ಲ ಮಾರ್ಚ್ ತಿಂಗಳು 17ನೇ ತಾರೀಕು ತನಕ, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ದಿನನಿತ್ಯ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಏಪ್ರಿಲ್ 6ನೇ ತಾರೀಕಿನಂದು ಸಾಕಷ್ಟು ವಿದ್ಯಾರ್ಥಿಗಳು ಮೊಬೈಲಲ್ಲಿ ಇಟ್ಕೊಂಡು ಏಪ್ರಿಲ್ 7ಕ್ಕೆ ರಿಸಲ್ಟ್ ಆಗಿದೆ ಅಂತೆಲ್ಲ ಚೆಕ್ ಮಾಡ್ತಾನೆ ಇದ್ದೀರಿ. ಸಂಜೆ ಬೆಳಿಗ್ಗೆ ಒಂದು ಸ್ಪಷ್ಟನೆ ಸಿಕ್ತು, ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರ್ತಿಲ್ಲ ಅಂತ. ಓಕೆ, ಏಪ್ರಿಲ್ 7ಕ್ಕೆ ಬರ್ತಿಲ್ಲ ಅಂದರೆ ಏಪ್ರಿಲ್ 8 ಯಾವಾಗ ಏನುತ್ತೆ ಇಲಾಖೆಯವರು ಮಾಹಿತಿನ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಅವ್ರು ಕೊಟ್ಟಿಲ್ಲ. ಬಟ್ ಈಗ ಏಪ್ರಿಲ್ 9ನೇ ತಾರೀಕು ಸಂಜೆ 6:15ಕ್ಕೆಲ್ಲ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಸುದ್ದಿ ವೈರಲ್ ಆಗ್ತಿರುವಂಥದ್ದಾಗಿರುತ್ತೆ. ಇದು ಯಾವ ಥರ ಅಂದರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ವಿ ಅನ್ಸುತ್ತೆ, ಬಟ್ ನೀವು ಅದನ್ನು ನೋಡಿದ್ರಲ್ಲೋ ಗೊತ್ತಿಲ್ಲ. ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲಾಖೆ ಕಡೆಯಿಂದ ಅಧಿಕೃತ ಪ್ರಕಟಣೆ ಅಂತೂ ಬಂದಿಲ್ಲ ಇದುವರೆಗೂ ಕೂಡ, ಯಾವ ಸಂದರ್ಭಕ್ಕೆ ಯಾವ ವೆಬ್ಸೈಟ್ನಲ್ಲಿ ಯಾವ ಒಂದು ದಿನದಂದು ರಿಸಲ್ಟ್ ಅನೌನ್ಸ್ ಮಾಡ್ತಿದ್ವಿ ಅಂತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಕಡೆಯಿಂದ ಸ್ಪಷ್ಟನೆ ಬಂದಾಗ ಮಾತ್ರ ಅದು ದಿನಾಂಕ ಫೈನಲ್ ಅಂತ. ಬಟ್ ಇವಾಗ ಬರ್ತಿರೋ ಯಾವ ಮಾಹಿತಿ ಅಂದರೆ, ಕೆಲವೊಂದು ಮೀಡಿಯಾಗಳು ಇರ್ತಾರಲ್ಲ, ಸೊ ಅವರು ಒಂದು ಅಧಿಕಾರಿಗಳು ಕೆಲವೊಂದು ಕಡೆ ಕೆಲಸ ಮಾಡ್ತಿರ್ತಾರಲ್ಲ ಡಿಪಾರ್ಟ್ಮೆಂಟಲ್ಲಿ, ಅಥವಾ ಆ ಒಂದು ಟೀಚರ್ಸ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಹೋದವರು, ಅಥವಾ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ವೆಬ್ಸೈಟ್ ಅಥವಾ ವೆಬ್ಸೈಟ್ ಅನ್ನೋದಕ್ಕಿಂತ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಂದ ಮಾಹಿತಿಗಳನ್ನು ಪಡ್ಕೊಂಡಿರ್ತಾರೆ. ಆ ಬೇಸ್ ಮೇಲೆ ಒಂದು ಮಾಹಿತಿಗಳನ್ನು ಕೊಟ್ಟಿರ್ತಾರೆ, ಅಥವಾ ಇಲಾಖೆ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಬಟ್ ಹೇಳಿಕೆ ಯಾರೇ ಕೊಟ್ಟರು ಕೂಡ, ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಏನಿದೆಯಲ್ಲ, ಅಧಿಕೃತ ಪ್ರಕಟಣೆ ಅದು ಬರೋ ತನಕ ಕೂಡ ನ್ಯೂಸ್ ಅಂತಕ್ಕಂಥದ್ದು ಅಧಿಕೃತ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಹಂಗಂದ್ಬಿಟ್ಟು ಫೇಕ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸದ್ಯಕ್ಕೆ ಇವಾಗಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತಂದರೆ, ನಾಳೆ ರಿಸಲ್ಟ್ ಬರುತ್ತೆ ಏನು ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಮಾಹಿತಿ ಇಲಾಖೆ ಏನು ಗೊಂದಲ ಅಂತ ಮಾಹಿತಿನ ಕೊಟ್ಟಲ್ಲ, ಅದ್ರ ಬಗ್ಗೆ ಹೇಳಿದರೆ ರಿಸಲ್ಟ್ ಅಂತಕ್ಕಂಥದ್ದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಆಲ್ಮೋಸ್ಟ್ ರೆಡಿ ಇದೆ ಎಂಬ ಮಾಹಿತಿಗಳೇ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದಾಗಿರುತ್ತೆ. ಸೊ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ರಿಸಲ್ಟ್ ಅನ್ನು ಹೋಲ್ಡ್ ಮಾಡ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿರುವಂಥದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಅನ್ನ ಪ್ರಕಟಣೆ ರಿಸಲ್ಟ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಇಲಾಖೆ ಕಡೆಯಿಂದ. ಆದರೆ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿನ ತಿಳಿಸುವುದಾದರೆ, ತಾವೀಗ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಫಲಿತಾಂಶ ಆಲ್ಮೋಸ್ಟ್ ರೆಡಿ ಇದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ವರದಿಗಳ ಮುಖಾಂತರ ತಿಳಿತಿರೋದಾಗಿರುತ್ತೆ. ಸೊ ಈ ಒಂದು ಘೋಷಣೆ ಯಾವಾಗ ಮಾಡ್ತಾರಾಗಿದ್ದಾರೆ ಅಂತಕ್ಕಂಥ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅಂತಕ್ಕಂಥ ಸುದ್ದಿಗಳೇ ಸದ್ಯಕ್ಕೆ ಇರುವಂಥದ್ದು. ಯಾಕಂದ್ರೆ 7.10 ಲಕ್ಷ ಅಂದರೆ 7 ಲಕ್ಷದ ಆಲ್ಮೋಸ್ಟ್ 10,000 ಅಭ್ಯರ್ಥಿಗಳು ಒಂದು ಪರೀಕ್ಷೆಯನ್ನು ಬರೆದು ತುದಿಗಾಲಿನಲ್ಲಿ ರಿಸಲ್ಟ್ ಯಾವಾಗ ಅಂತ ಅನೌನ್ಸ್ ಮಾಡೋದಕ್ಕೆ, ಅಂದ್ರೆ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕಾರಿಗಳೇನಿದೆಯಲ್ಲ, ಸೊ ಅವ್ರು ಯಾವುದೇ ರೀತಿಯಾದಂಥ ಮಂಗಳವಾರನೂ ಕೂಡ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಆಗಿರ್ಬೋದು, ಸಮಯನಾಗಿರ್ಬೋದು ನಿರ್ಧರಿಸುವಲ್ಲಿ ವಿಫಲ ಆಗಿದ್ದಾರೆ. ಅಂದರೆ ಅವರು ಕನ್ಫರ್ಮೇಷನ್ ಅಂತೂ ಕೊಟ್ಟಿಲ್ಲ ಇನ್ನೂ ಕೂಡ. ನಂತರ 9ನೇ ತಾರೀಕಿನಂದು ಪ್ರಕಟಣೆನ ಅಂದರೆ ರಿಸಲ್ಟ್ ಅನ್ನು ಪ್ರಕಟ ಮಾಡೋದಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಎಂಬ ಮಾಹಿತಿ ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಫಲಿತಾಂಶ ಸಿದ್ಧ ಆಗಿದ್ರು ಕೂಡ ಉಪಚುನಾವಣೆ ಹಿನ್ನೆಲೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಲಭ್ಯವಾಗದ ಕಾರಣ ಫಲಿತಾಂಶ ಪ್ರಕಟಣೆ ಮುಂದೂಡಲಾಗ್ತಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಈ ಮಧ್ಯೆ ಇಲಾಖೆ ಉನ್ನತ ಅಧಿಕಾರಿಗಳಾಗಿರ್ಬೋದು ಏಪ್ರಿಲ್ 9ರಂದು ಫಲಿತಾಂಶ ಪ್ರಕಟಿಸೋಣ ಅಂತಕ್ಕಂಥ ಒಂದು ಮಂಡಳಿಯ ಅಧಿಕಾರಿಗಳು ಕೂಡ ಹೇಳಿದ್ರು. ಆದರೆ ನಂತರದಲ್ಲಿ ಒಂದು ಇಲಾಖಾ ಸಚಿವರೇನಿದಾರಲ್ಲ, ಶಿಕ್ಷಣ ಸಚಿವರು, ಅವರು ಎಷ್ಟು ಗಂಟೆಗೆ ಲಭ್ಯ ಆಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಯ ತಿಳಿದಿರೋದ್ರಿಂದ ಸ್ಪಷ್ಟವಾಗಿ ನಿಗದಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥ ಮಾಹಿತಿ ಇರುವಂಥದ್ದಾಗಿರುತ್ತೆ. ಅಂದು ಮತದಾನ ಕೂಡ ಇರುವಂಥದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕು 2026 ಏನಿದೆಯಲ್ಲ, ಎಲೆಕ್ಷನ್ ಕೂಡ ಇರುವಂಥದ್ದಾಗಿರುತ್ತೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸಂಜೆ 6:15ಕ್ಕೆ ಫಲಿತಾಂಶ ನೀಡಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇರುವಂಥದ್ದಾಗಿರುತ್ತೆ. ಫೈನಲ್ ಅಲ್ಲ ಅದು. ಎಷ್ಟೋ ಜನ 6:15ಕ್ಕೆ ಅಂತ ಸುದ್ದಿ ನಂಬಿಡ್ತಿದ್ದಾರೆ. ಚರ್ಚೆ ಇರುವಂಥದ್ದಾಗಿರುತ್ತೆ ಇಲಾಖೆ ಕಡೆಯಿಂದ. ಸೊ ಪ್ರಾಕ್ಟಿಕಲ್ ಆಗಿ ಮಾಹಿತಿ ತಿಳ್ಕೊಬೇಕಿರುತ್ತೆ ನೀವು. ಅದಕ್ಕೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಅರ್ಥಪೂರ್ಣ ಮಾಹಿತಿಗಳು ಸಿಗ್ತಿರುತ್ತೆ ಅಂತ ಹೇಳ್ತಾ, ಏಪ್ರಿಲ್ 6ರ ವೇಳೆಗೆ ಫಲಿತಾಂಶ ಸಂಪೂರ್ಣವಾಗಿ ರೆಡಿ ಕೂಡ ಮಾಡಿದ್ದಾರೆ. ಆದರೆ ನೀತಿ ಸಂಹಿತೆ ಇರೋದ್ರಿಂದ ಚುನಾವಣಾ ಆಯೋಗ ಅನುಮತಿ ಬರೆದಿರುವ ಅಂದರೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅದ್ರ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ಮುಂದೂಡಿಕೆಗೆ ಕಾರಣ ನೀಡಲಾಗಿತ್ತು ಅಂತ ಹೇಳ್ಬೋದು. ಆದರೆ ಈಗ ಇಲಾಖೆ ಅಧಿಕಾರಿಗಳೇನಿದೆಯಲ್ಲ, ಅವರು ಒಂದು ಏನೋ ಚೇಂಜಸ್ ಮಾಡ್ತಿದಾರಂತೆ ಮಾತುಗಳನ್ನ. ತರ ಯಾವ ತರ ಅಂದರೆ, ಕೇಂದ್ರ ಸರ್ಕಾರದ ಜನಗಣತಿ ಸಮೀಕ್ಷಾ ತರಬೇತಿಗೆ ಮಂಡಳಿಯ ಕೆಲ ಸಿಬ್ಬಂದಿಗಳು ಹೋಗಿದ್ದಾರಲ್ಲ, ಸೊ ಆ ಒಂದು ಕಾರಣದಿಂದ
ರಿಸಲ್ಟ್ ರೆಡಿ ಆಗಿಲ್ಲ. ಸೊ ಅಂತಿಮ ಹಂತದಲ್ಲಿ ಸಿದ್ಧತೆ ನಡೀತಾ ಇದೆ. ಬುಧವಾರ ಪೂರ್ಣಗೊಳ್ಳಲಿದೆ ಅಂತ ಸಬೂಬನ್ನ ಹೇಳ್ತಿದ್ದಾರೆ ಅಂತ ಮಾಹಿತಿ ಇಲ್ಲಿ ವರದಿಯಾಗಿರುವಂತದ್ದಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸೊ ರಿಸಲ್ಟ್ ಏಪ್ರಿಲ್ 6ನೇ ತಾರೀಕಿಗೆ ಆಲ್ಮೋಸ್ಟ್ ರೆಡಿ ಇದೆ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ಕೊಟ್ಟಿದ್ದಾರೆ. ಬಟ್ ಇವಾಗ ಹೇಳ್ತಿರುವಂತದ್ದು ಕೇಂದ್ರದ ಒಂದು ಜನಗಣತಿಯ ಕಾರ್ಯ ಇದೆಯಲ್ಲ ಅದಕ್ಕೆ ಹೋಗಿದ್ದಾರೆ ಕೆಲವರೆಲ್ಲ ಅವರು ಆ ಕಾರಣಕ್ಕೆ ರಿಸಲ್ಟ್ ಇನ್ನ ಡಿಲೇ ಆಗ್ತಿದೆ. ಬುಧವಾರದ ವೇಳೆಗೆ ರೆಡಿ ಆಗುತ್ತೆ ಅಂತೆಲ್ಲ ಹೇಳ್ತಾರಂತೆ. ಇದಕ್ಕೂ ಮುಂಚೆನೇ ರಿಸಲ್ಟ್ ರೆಡಿ ಇದೆ ಅಂತಕ್ಕಂಥ ಸುದ್ದಿಗಳೇ ಇತ್ತು. ಸೊ ಆದ್ರೆ ಈಗ ಒಂದೊಂಥರ ಮಾಹಿತಿ ಬರ್ತಿರುವಂತದ್ದಾಗಿರುತ್ತೆ. ಇಲಾಖೆನೇ ಗೊಂದಲದಲ್ಲಿದೆಯಾ ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಅಥವಾ ಏನಕ್ಕೆ ಇಷ್ಟೊಂದು ವೇಟಿಂಗ್ ಅಂತಕ್ಕಂಥ ಒಂದು ಪ್ರಶ್ನೆ ಆಗ್ತಿರುವಂತದ್ದಾಗಿರುತ್ತೆ. ಕೆಲವೊಂದು ಮಾಹಿತಿಗಳು ಕೆಲವೊಂದು ವರದಿಗಳು ಇರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಏಪ್ರಿಲ್ 9ನೇ ತಾರೀಕು ನಾಳೆ ರಿಸಲ್ಟ್ ಅಂತಕ್ಕಂಥದ್ದು ಸದ್ಯಕ್ಕೆ ಅನುಮಾನದ ರೀತಿ ಕಾಣ್ತಿದೆ. ಅಥವಾ ಇಲಾಖೆ ಕಡೆಯಿಂದ ಏನಾದರೂ ಇವತ್ತು ಪ್ರಕಟಣೆ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿ ಕೂಡ ಕೊಡ್ತೀವಿ. ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಿಳಿಸಿದ್ದೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.